ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಸ್ ಯೂಶ್ವಲ್ ನನ್ನ ರೂಟೀನ್ನ ನಾನು ಕಂಪ್ಲೀಟ್ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಬಾಟಲ್ ಗಾರ್ಡ್ ಜ್ಯೂಸ್ ಕುಡಿಯೋಣ ಅಂತ ಪ್ರಿಪೇರ್ ಮಾಡಿಕೊಂಡೆ. ಸೊ ಅದಕ್ಕೆ ಬಾಟಲ್ ಗಾರ್ಡ್ ಸಿಪ್ಪೆಲ್ಲ ಸುಲ್ಕೊಂಡು ಕ್ಲೀನ್ ಮಾಡಿಕೊಂಡು ಪುದೀನ, ಜಿಂಜರ್ ಆ್ಯಂಡ್ ಲೆಮನ್ ಹಾಕಿ ಮಿಕ್ಸ್ ಮಾಡಿಕೊಂಡೆ. ನೆಕ್ಸ್ಟ್ 3 ಟೇಬಲ್ ಸ್ಪೂನ್ ಹನಿ ಹಾಕ್ಕೊಂಡು ನಾನು ಆ್ಯಂಡ್ ನಮ್ಮ ಯಜಮಾನ್ ಇಬ್ಬರು ಕುಡಿದ್ವಿ. ಚೆನ್ನಾಗಿತ್ತು. ಆ್ಯಂಡ್ ಇದು ತುಂಬ ಹೆಲ್ದಿ ಡ್ರಿಂಕ್. ಯಾರಿಗೆ ಸ್ವಲ್ಪ ಬೊಜ್ಜು ಇರುತ್ತಲ್ವ ಅವ್ರು ಕುಡಿದ್ರೆ ಬೇಗ ಕಡಿಮೆ ಆಗೋಗುತ್ತೆ. ಆ್ಯಂಡ್ ತಲೆ ಒಣಗಿಸ್ಕೊಳ್ಳೋಣ ಅಂತ ಹೊರಗಡೆ ಬಂದು ಸ್ವಲ್ಪ ಬಿಸಿಲು ತೊಗೊಂಡೆ. ಇವತ್ತು ಟಿಫಿನ್ಗೆ ಅವಲಕ್ಕಿ ಮಾಡೋಣ ಅಂತ ಟೊಮ್ಯಾಟೊ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಂಡು ಅವಲಕ್ಕಿ ರೆಡಿ ಮಾಡಿಕೊಂಡೆ. ನಮ್ಮ ಯಜಮಾನ್ರಿಗೆ ಹೋಗೋಕ್ಕೆ ಟೈಮ್ ಆಗಿತ್ತು. ಸೊ ಅವ್ರಿಗೆ ಕೊಟ್ಟು ನಾನು ತಿಂದ್ಕೊಂಡು ಓದೋಣ ಅಂತ ಬಂದು ನನ್ನ ಪ್ಲೇಸಿಗೆ ಕೂತ್ಕೊಂಡೆ. ಜೊತೆಗೆ ಟೀ ಕುಡಿಯೋಣ. ಏನಾದರೂ ಅವಲಕ್ಕಿ, ಒಗ್ಗರಣೆ ಈ ಥರ ತಿಂದಮೇಲೆ ಟೀ ಕುಡಿಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ಟೀ ಮಾಡ್ಕೊಂಡು ಬಂದು ನನ್ನ ಪ್ಲೇಸಿಗೆ ಕೂತ್ಕೊಂಡೆ. ಅಫರ್ಮೇಷನ್ ಆ್ಯಂಡ್ ನನ್ನ ಡೈರಿಲಿ ಏನೂ ಬರೆದಿರಲಿಲ್ಲ ನಿನ್ನೆಯಿಂದ. ಸೊ ಹಾಗಾಗಿ ಫಸ್ಟ್ ನಾನು ಅಫರ್ಮೇಷನ್ ಕಂಪ್ಲೀಟ್ ಮಾಡಿಕೊಂಡು ನನ್ನ ಡೈರಿಲಿ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀನಿ, ನಾನು ಏನು ಮಾಡಬೇಕು, ಎಷ್ಟು ದಿನದಲ್ಲಿ ಏನನ್ನು ಕಂಪ್ಲೀಟ್ ಮಾಡಬೇಕು, ಏನು ಮಾಡಬಾರ್ದು ಅಂತ. ಸೊ ಈ ಥರ ಮ್ಯಾನಿಫೆಸ್ಟ್ ಮಾಡಿಕೊಂಡು ನಾನು ಚಾಲೆಂಜಸ್ನ ಸ್ವಲ್ಪ ಪೂರ್ತಿ ಕಂಪ್ಲೀಟ್ ಮಾಡದೇ ಇದ್ದರೂ ಸ್ವಲ್ಪ ಕಂಪ್ಲೀಟ್ ಮಾಡ್ಕೋತೀನಿ. ಆ್ಯಂಡ್ ನಾನು ಇವತ್ತೊಂದು ಸ್ಟೇನ್ಲೆಸ್ ಸ್ಟೀಲ್ ಚಾಪಿಂಗ್ ಬೋರ್ಡ್ ಆರ್ಡ್ರ್ ಮಾಡಿದ್ದೆ ಮೊನ್ನೆ. ಸೊ ಅದು ಇವತ್ತು ಬಂತು. ಚೆನ್ನಾಗಿದೆ. ವುಡ್ಡಿಂದಿತ್ತು, ಅದು ಕಟ್ಟಾಗಿ ಹೋಗಿದೆ. ಸೊ ಹಾಗಾಗಿ ಸ್ಟೀಲ್ದು ಯೂಸ್ ಮಾಡೋಣ ಅಂತ ನಾನು ಸ್ಟೀಲ್ದು ಮೀಶೋನಲ್ಲಿ ಪರ್ಚೇಸ್ ಮಾಡಿದೆ. ಚೆನ್ನಾಗಿದೆ. ಇದ್ರ ಮೇಲೆ ನಾವು ಹೋಳಿಗೆ ಕೂಡ ಮಾಡ್ಬೋದು, ಚಪಾತಿ ಕೂಡ ಮಾಡ್ಬೋದು. ಚೆನ್ನಾಗಿದೆ. ನೀವು ಬೇಕಿದ್ರೆ ಆರ್ಡ್ರ್ ಮಾಡ್ಕೊಳ್ಳಿ, ಮೀಶೋನಲ್ಲಿದೆ. ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ಬದನೇಕಾಯಿ ಪಲ್ಯ, ರೊಟ್ಟಿ, ಅನ್ನ, ಸಾಂಬಾರು ಮಾಡೋಣ ಅಂತ ನಾನು ಅಡುಗೆನೆಲ್ಲನೂ ಪ್ರಿಪೇರ್ ಮಾಡಿಕೊಂಡೆ. ಬೆಳಗ್ಗೆ 2 ದಿನದಿಂದ ರೊಟ್ಟಿ ತಿಂದಿರಲಿಲ್ಲ. ಸೊ ಹಾಗಾಗಿ ಮಾಡಿಕೊಂಡೆ. ನೆಕ್ಸ್ಟ್ ನಾನು ನಮ್ಮ ಯಜಮಾನ್ರ ಫ್ರೆಂಡ್ ವೈಫ್ದು ಬರ್ಡೇ ಇತ್ತು. ಸೊ ಅವ್ರ ಬರ್ಡೇಗೆ ಏನಾದರೂ ಸರ್ಪ್ರೈಸ್ ಕೊಡಬೇಕು, ಲೈಕ್ ಸರ್ಪ್ರೈಸ್ ಅಂತಲ್ಲ, ಗಿಫ್ಟ್ ಕೊಡಬೇಕು ಅಂತ ಏನಾದರೂ ತಗೊಳ್ಳೋಣ ಅಂತ ಅನ್ನಿಸ್ತು. ಫಸ್ಟ್ ಅಂದರೆ ಎವ್ರಿ ಇಯರ್ ಕೇಕ್ ಕಟ್ ಮಾಡ್ತಾಯಿದ್ವಿ. ಸೊ ಕೇಕ್ ಕಟ್ ಮಾಡೋದು ಬೇಡ ಅಂತ ಅನ್ನಿಸ್ತು. ಹಾಗಾಗಿ ಶಾಪಿಗೆ ಹೋಗ್ಬೇಕು ಅಂದ್ಕೊಂಡೆ. ಮಳೆ ಬಂತು. ಸೊ ಹಾಗಾಗಿ ಲೇಟಾಗಿ ಹೋದ್ವಿ. ಶಾಪಿಗೆ ಹೋಗಿ ಸ್ಯಾರಿ ಪರ್ಚೇಸ್ ಮಾಡಿದೆ. ಸಿಂಪಲ್ಲಾಗಿ ಫಂಕ್ಷನ್ಸ್ಗೆಲ್ಲ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ, ಫ್ಯಾನ್ಸಿಯಾಗಿ. ಸೊ ತೊಗೊಂಡೆ. ಆ್ಯಂಡ್ ನಮ್ಮ ಯಜಮಾನ್ರದ್ದು ಎಕ್ಸಾಮ್ ಇರೋದ್ರಿಂದ ಅವರು ಯೂಟ್ಯೂಬ್ ಕ್ಲಾಸ್ ನೋಡ್ತಾಯಿದ್ರು. ಸೊ ಇದು ನನ್ನ ಇವತ್ತಿನ ವ್ಲಾಗ್.